ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚಿಕ್ಕ ವಿಡಿಯೋ ಮಾತ್ರ ಫುಲ್ ನೋಡಿ. ಎಂತಂತೇಳಿದರೆ, ಈ ಇಲಿಗಳ ಕಾಟ ತುಂಬ ಇರ್ತದಲ್ಲ ಒಬ್ಬೊಬ್ಬರ ಮನೆಯಲ್ಲಿ. ಆಗ ಒಂದು ಸಿಂಪಲ್ ಆಗಿರುವಂಥ ಒಂದು ಮನೆಯಲ್ಲೇ ಇರುವಂಥದ್ದು ನಾವು ಡೈಲಿ ಯೂಸ್ ಮಾಡ್ತೇವೆ. ಅದನ್ನೇ ನಾವು ಈ ನೀರಿಗೆ ಅದನ್ನು ಹಾಕಿ ನಾವು ಮನೆಯನ್ನು ಒರೆಸಿದರೆ ಮತ್ತು ಈ ಕಿಟಕಿ ಹತ್ರ ಅಲ್ಲೆಲ್ಲ ಒರೆಸ್ಕೊಂಡ್ರೆ ಇಲಿಗಳಂತೂ ಬರೋದೇ ಇಲ್ಲ ಅದರ ಸ್ಮೆಲ್ಲಿಗೆ. ಮತ್ತು ಈ ನಮಗೀಗ ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ ಅಂಥದ್ದೆಲ್ಲ ಒಂದು ಕೆಮಿಕಲ್ ಎಲ್ಲ ತಂದು ಯೂಸ್ ಮಾಡೋದಕ್ಕಿಂತ ಈ ಮನೆಯಲ್ಲಿ ಇರುವಂಥ ಒಂದು ಈ ಸಾಮಗ್ರಿಗಳನ್ನು ನಾವು ಉಪಯೋಗಿಸ್ಕೊಂಡು ಯಾವ ಥರ ಒಂದು ಇಲಿಗಳು ಬರದೇ ಇರೋ ಹಾಗೆಲ್ಲ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ತಾ ಇದ್ದೇನೆ. ಖಂಡಿತ ವಿಡಿಯೋ ಫುಲ್ ನೋಡಿ. ಇದು ತುಂಬ ಒಂದು ಎಲ್ಲರಿಗೊಂದು ಹೆಲ್ಪ್ ಆಗುವಂಥದ್ದೇ ವಿಡಿಯೋ. ಅದ್ರ ಜೊತೆಲಿ ಒಂದು 2 ಇಂಗ್ರೀಡಿಯೆಂಟ್ಸನ್ನು ಸಹ ನಾನು ಆ್ಯಡ್ ಮಾಡಿದ್ದೇನೆ. ಅದನ್ನು ನೀವು ಸ್ಕಿಪ್ ಸಹ ಮಾಡ್ಬೋದು, ಇಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು. ಖಂಡಿತ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಬಕೆಟಲ್ಲಿ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಕೈಯಲ್ಲಿ ಬೇಡ ಅಂತೇಳಿದರೆ ನೀವು ಈ ಥರ ಒರೆಸೋದು ಕೋಲು ಇರ್ತದಲ್ಲ ಅದರಲ್ಲಿ ನೀವು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನೋಡಿ ನೆಲ ಎಲ್ಲ ಒರೆಸಿ ತೋರಿಸ್ತಾ ಇದ್ದೇನೆ ನಾನು. ತುಂಬ ನೀಟಾಗಿ ಒರೆಸ್ಕೊಳ್ಬೋದು ಇದರಲ್ಲಿ. ಹಾಗೆಯೇ ನಾವೀಗ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಂಟಲ್ಲ, ಅದೊಂಥರ ಘಮ ಬರ್ತದೆ ಮನೆ ಒಳಗಡೆ ಎಲ್ಲ. ಹಾಗೆಯೇ ಏನಾದರೂ ಒಂದು ಬ್ಯಾಕ್ಟೀರಿಯಾ ಆಗಲಿ ಅದು ಧೂಳೆಲ್ಲ ತುಂಬ ಇರುವಾಗ ಅದರಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾ ಇದ್ದೇ ಇರ್ತದಲ್ವ, ಅದೆಲ್ಲ ಹೊರಟು ಹೋಗ್ತದೆ ಇದರಿಂದ. ಮತ್ತು ಏನಾದರೂ ಒಂಥರ ನೆಗೆಟಿವ್ ಎನರ್ಜಿ ಥರ ಇದ್ದರೂ ಸಹ ಹೊರಟು ಹೋಗ್ತದೆ. ಒಂಥರ ಪಾಸಿಟಿವ್ ವೈಬ್ಸ್ ಆ ಥರ ಇರ್ತದೆ ಮನೆ ಒಳಗಡೆ. ಇದನ್ನು ನೀವು ಸ್ಕಿಪ್ ಸಹ ಮಾಡ್ಬೋದು. ನಾನು ಅಂದರೆ ಹಾಕಿರುವಂಥ ಒಂದು ಇದೆಲ್ಲ ಉಂಟಲ್ಲ ಅದರಲ್ಲಿ ನೀವು ಒಂದು ಸ್ಕಿಪ್ ಸಹ ಮಾಡ್ಬೋದು. ವಿಡಿಯೋ ಫುಲ್ ನೋಡಿ, ನಾನು ಏನೆಲ್ಲ ಹಾಕಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಮತ್ತು ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅನ್ನೋದು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ. ಇದು ನಾನಿಲ್ಲಿ ಈಗ ರೂಮಲ್ಲೆಲ್ಲ ಒರೆಸ್ತಾ ಇದ್ದೇನೆ. ನೀವು ಇದನ್ನು ಇದೇ ನೀರಲ್ಲಿ ನೀವು ಅಂಗಳನ ಒರೆಸ್ಕೊಳ್ಬೋದು. ಈಗ ಇಲಿಗಳೆಲ್ಲ ಅಂತೇಳಿದರೆ ಈಗ ಇಂಡಿಪೆಂಡೆಂಟ್ ಮನೆಯಲ್ಲೇ ಇರ್ತದೆ ನೋಡಿ, ಅಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಬರ್ತದಲ್ಲ. ಹಾಗಾಗಿ ನಾನು ಹೇಳೋದು ಅಂಗಳದಲ್ಲಿ ಸಹ ನೀವು ಇದೇ ನೀರಲ್ಲಿ ಒರೆಸ್ಬೋದು. ಆಮೇಲೆ ಈಗ ಬಾಲ್ಕನಿ ಎಲ್ಲ ಇರ್ತದೆ ನೋಡಿ, ಅಲ್ಲಿ ಸಹ ಒರೆಸ್ಕೊಳ್ಬೋದು. ಈ ಥರ ಕಿಚನಲ್ಲಿ ಸಹ ಈಗ ಈ ಕಬಾರ್ಡಿದು ಕೆಳಗಡೆ ಆ ಥರ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೋದು. ಒಂದು ಇರುವೆ ಸಹ ಬರೋದಿಲ್ಲ ಈ ನೀರಲ್ಲಿ ನೀವು ಒರೆಸ್ಕೊಂಡ್ರೆ, ಅಷ್ಟು ಕ್ಲೀನಾಗಿ ಒರೆಸ್ಕೊಳ್ಬೋದು. ಈಗ ಮಕ್ಕಳೆಲ್ಲ ಮನೇಲಿ ಇರುವಾಗ ನೋಡಿ ಕೆಳಗಡೆ ಎಲ್ಲ ಕೂತ್ಕೊಳ್ತಾರೆ. ಹಾಗೆಲ್ಲ ಇರುವಾಗ ನಾವು ಇದೇ ಥರ ಒಂದು ಕ್ಲೀನಾಗಿ ಒರೆಸ್ಕೊಂಡ್ರೆ ಹೆಲ್ತ್ ಸಹ ಅಷ್ಟು ಅಪ್ಸೆಟ್ ಆಗೋದಿಲ್ಲಲ್ಲ ಮಕ್ಕಳದ್ದು. ಖಂಡಿತ ಟ್ರೈ ಮಾಡಿ ನೋಡಿ ನೀವು. ನೋಡಿ ಇಲ್ಲಿ ನಾನೀಗ ನೀರಿಗೆ ಯಾವುದೆಲ್ಲ ಹಾಕ್ತೇನೆ ಅಂತೇಳಿ ತಿಳಿಸ್ತೇನೆ ನೋಡಿ. ಫಸ್ಟಿಗೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೇನೆ. ಕಲ್ಲುಪ್ಪಿದು ಎಷ್ಟು ಯೂಸ್ ಉಂಟಂತೇಳಿ ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ನೀರಲ್ಲಿ ಹಾಕಿ ಒರೆಸೋದ್ರಿಂದ ಎಷ್ಟು ಉಪಯೋಗ ಆಗ್ತದೆ ಅಂತೇಳಿ. ಹಾಗೆ ನೋಡಿ ನಾನಿಲ್ಲಿ ಲೈಝಾಲ್ ತೊಗೊಂಡಿದ್ದೇನೆ. ಇದು ಸಹ ನೀವು ಸ್ಕಿಪ್ ಮಾಡ್ಬೋದು, ಇದನ್ನು ಹಾಕಬೇಕಂತೇನಿಲ್ಲ ಲೈಝಾಲು. ನಾನಿಲ್ಲಿ ಮನೆಯೆಲ್ಲ ಒರೆಸ್ಲಿಕ್ಕೆ ಲೈಝಾಲ್ ಹಾಕ್ತೇನೆ. ಇಲ್ಲಿ ನೀವು ಪಿನೈಲ್ ಸಹ ಹಾಕ್ಕೊಳ್ಬೋದು. ನೋಡಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಕರ್ಪೂರ ಇದಕ್ಕೆ ಮೇನ್ ಬೇಕಾಗಿರುವಂಥದ್ದು. ಇದಕ್ಕೀಗ ಕರ್ಪೂರ ಒಂದು 4-5 ಕರ್ಪೂರ ನೀವು ಪುಡಿ ಮಾಡಿ ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2 ಅಷ್ಟು ಹಾಕ್ತೇನೆ. ನೀವೊಂದು 3-4 ಬೇಕಾದರೆ ಹಾಕ್ಕೊಳ್ಬೋದು. ತುಂಬ ಒಳ್ಳೆಯದಾಗ್ತದೆ ಕರ್ಪೂರ ಹಾಕೋದ್ರಿಂದ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒರೆಸ್ಕೊಂಡು ಇದು ಮಾಡ್ತೇನೆ. ಹಾಗೆಯೇ ಈ ಕರ್ಪೂರ ಉಂಟಲ್ಲ, ಕರ್ಪೂರ ನೀವು ಇಲ್ಲಿ ಮನೆಯಲ್ಲಿ ಮೂಲೆಯಲ್ಲೆಲ್ಲ ಇಟ್ಕೊಳ್ಬೋದು. ಅದೇ ನಾನು ಹೇಳಿದೆಲ್ಲ, ಇಂಡಿಪೆಂಡೆಂಟ್ ಮನೆ ಇದ್ದರೆ ಇಲಿಗಳು ಬರುವುದು ಒಂದು ಗೊತ್ತಾಗ್ತದಲ್ಲ, ಯಾವ ಸೈಡಿಂದೆಲ್ಲ ಬರ್ತದಲ್ಲಿ ಅಲ್ಲೆಲ್ಲ ನೀವು ಈ ಕರ್ಪೂರನ ಹಾಕಿ ಇಟ್ಕೊಳ್ಬೋದು. ನಾನಿಲ್ಲಿ ಕಬಾರ್ಡಿದು ಬ್ಯಾಕ್ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಜಿರಳೆ ಅಂಥದ್ದೆಲ್ಲ ಬರುವುದು ಆ ಸೈಡಿಂದನೆಲ್ಲ. ಹಾಗೆಯೇ ಇಲ್ಲಿ ಬಾಲ್ಕನಿಯಲ್ಲಿ ಸಹ ನೀವು ಹಾಕಿಟ್ಕೊಳ್ಬೋದು. ಈಗ ನೊಣ ಆಗಲಿ ಸೊಳ್ಳೆ ಆ ಥರ ಎಲ್ಲ ಬರುವಾಗ ಕಿಚನಲ್ಲಿ ಸಹ ಈಗ ನಾವು ನೀರನ್ನೆಲ್ಲ ಸ್ಟಾಕ್ ಮಾಡಿ ಇಡ್ತೇವೆ ನೋಡಿ, ಹಾಗೆ ಅದರ ಅಡಿಯಲ್ಲೆಲ್ಲ ನಾವು ಈ ಕರ್ಪೂರನ ಇಟ್ಕೊಳ್ಬೋದು. ಈಗ ನೆಪ್ತೋಲಿನ್ ಬಾಲ್ ಇಡೋದಕ್ಕಿಂತ ನಾವು ಈ ಥರ ಕರ್ಪೂರ ಇಟ್ಟರೆ ತುಂಬ ಬೆಟರ್ ಕಿಚನಲ್ಲೆಲ್ಲ ಆದರೆ. ಹಾಗೆಯೇ ಈಗ ನಾವು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ತೀವಿ ನೋಡಿ, ಅಲ್ಲಿ ಸಹ ಒಮ್ಮೊಮ್ಮೆ ಅಂದರೆ ಇಂಡಿಪೆಂಡೆಂಟ್ ಮನೆ ಇರುವಲ್ಲಿ ಇದು ಇಲಿಗಳೆಲ್ಲ ಬರ್ತಾ ಇರ್ತವೆ ನೋಡಿ, ಅಲ್ಲಿ ಸಹ ನೀವು ಈ ಥರ ಒಂದು 4-5 ಕರ್ಪೂರನ ಹಾಕಿಟ್ಕೊಳ್ಳಿ. ಇಲಿಗಳು ಬರೋದೇ ಇಲ್ಲ. ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಗೊತ್ತಾಗ್ತದೆ. ಹಾಗೆ ನಾವು ಬೆಡ್ರೂಮಲ್ಲಿ ಸಹ ಈಗ ಒಮ್ಮೊಮ್ಮೆ ನೋಡಿ ತುಂಬ ಸಾಮಾನೆಲ್ಲ ಇರುವಾಗ ಜಿರಳೆ ಇದ್ದೇ ಇರ್ತದೆ, ಇರುವೆಗಳು ಬರ್ತದೆ. ಕೆಲವೊಂದು ಏನಾದರೂ ಒಂದು ತಿಂಡಿ ತಿನ್ನುವಾಗೆಲ್ಲ ಬಿದ್ದರೆ ಅಲ್ಲಿ ಸಹ ನೀವು ಈ ಥರ ಕರ್ಪೂರನ ಹಾಕಿಟ್ಕೊಳ್ಬೋದು. ಮತ್ತು ಗೋಡ್ರೇಜಿದು ಕೆಳಗಡೆ ಈ ಥರ ಇಟ್ಕೊಳ್ಬೋದು. ಈಗ ನಾವು ಗೋಡ್ರೇಜ್ದು ಸೈಡಲ್ಲೆಲ್ಲ ನೋಡಿ ನಾವು ಈ ಥರ ಒಂದು ಏನಾದರೂ ಒಂದು ಬಾಕ್ಸ್ ಇಟ್ಟೇ ಇರ್ತೀವಿ, ಮನೆ ಅಂದಮೇಲೆ ಏನಾದರೂ ಇದ್ದೇ ಇರ್ತದೆ ಸಾಮಾನು, ಅಲ್ಲಿ ಸಹ ನೀವು ಈ ಥರ ಒಂದು ಕರ್ಪೂರನ ಹಾಕಿ ಇಟ್ಕೊಳ್ಬೋದು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ,
ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಸಹ ಹೇಳಿ. ಮತ್ತು ಮನೆಯಲ್ಲಿ ಇದನ್ನು ನೀವು ನೀರಿಗೆ ಇದನ್ನೆಲ್ಲ ಹಾಕಿ ಒಮ್ಮೆ ನೆಲ ಎಲ್ಲ ಒರೆಸಿ ನೋಡಿ, ನಿಮಗೇ ಗೊತ್ತಾಗ್ತದೆ. ಮತ್ತು ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ, ಅದರಲ್ಲಿ ಒಂದು ನೆಗೆಟಿವ್ ಎನರ್ಜಿ ಸಹ ಹೊರಟು ಹೋಗ್ತದೆ, ಮತ್ತು ಇರುವೆಗಳು ಅಂಥದ್ದೆಲ್ಲ ಬರುವುದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.